ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆಯ ದಿವಸ ಪದ್ಮಾ ಏಕಾದಶಿ ಬರ್ತಾ ಇದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಯನ್ನು ಪದ್ಮಾ ಏಕಾದಶಿ ಅಂತಲೂ ಕರೀತಾರೆ, ಮತ್ತು ಪಾರ್ಶ್ವ ಪರಿವರ್ತನಿ ಏಕಾದಶಿ ಅಂತಲೂ ಕರೆಯಲಾಗುತ್ತೆ. ತುಂಬ ವಿಶೇಷವಾದ ಏಕಾದಶಿ ವ್ರತ ಅಂತ ಹೇಳ್ಬೋದು. ನಾಳೆ ಶನಿವಾರದ ದಿವಸ ಎಲ್ಲರಿಗೂ ಸರ್ವೇಶಂ ಏಕಾದಶಿ ಅಂತ ಕರಿತೀವಿ. ಅಂದರೆ ಸ್ಮಾರ್ತರು, ವೈಷ್ಣವರು ಎಲ್ಲರೂ ಪ್ರತಿಯೊಬ್ಬರು ನಾಳೆಯ ದಿವಸ ಏಕಾದಶಿಯನ್ನು ಮಾಡಲೇಬೇಕು. 15ನೇ ತಾರೀಕು ಭಾನುವಾರ ದ್ವಾದಶಿ ತಿಥಿ ಇದೆ. ಆದರೆ ಶ್ರವಣ ನಕ್ಷತ್ರ ಬಂದಿದೆ. ಶ್ರವಣ ನಕ್ಷತ್ರ ಯಾವತ್ತು ಬರುತ್ತೋ ದ್ವಾದಶಿ ದಿವಸ ಅವತ್ತು ನಾವು ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಏಕಾದಶಿಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ದುಪ್ಪಟ್ಟು ಮಹತ್ವ ಶ್ರವಣ ನಕ್ಷತ್ರ ದ್ವಾದಶಿ ದಿವಸ ಬಂದರೆ ಉಪವಾಸವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ನಮಗೆ ಫಲವನ್ನು ಕೊಡುತ್ತೆ ಅಂತ. ಅಂದರೆ ಭಗವಂತನಿಗೆ ತುಂಬ ಪ್ರೀತಿಕರವಾದಂತಹದ್ದು ಶ್ರವಣ ನಕ್ಷತ್ರ. ಅದಕ್ಕೋಸ್ಕರ ಅವತ್ತು ದ್ವಾದಶಿ ಬಂದಿದೆ. ಹಾಗಾಗಿ ಭಗವಂತನ ಪ್ರೀತಿಗಾಗಿ ನಾವು ಅವತ್ತಿನ ದಿವಸ ಉಪವಾಸವನ್ನು ಆಚರಣೆ ಮಾಡಿದರೆ ಭಗವಂತನ ಅನುಗ್ರಹ ನಮಗೆ ದೊರಕುತ್ತೆ ಅಂತ. ಅದಕ್ಕೋಸ್ಕರ ಶ್ರವಣ ನಕ್ಷತ್ರ ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ಅದಕ್ಕಾಗಿ ಈ ಸಲ 2 ಉಪವಾಸ ಬಂದಿದೆ ಸ್ನೇಹಿತರೆ. ಇವತ್ತು ಶುಕ್ರವಾರ ದಶಮಿ ಆಚರಣೆ, 1 ಹೊತ್ತು ಊಟ, ರಾತ್ರಿ ಫಲಹಾರವನ್ನು ಮಾಡ್ಬೋದು. ತುಂಬ ಜನ ಕೇಳ್ತೀರಾ ಮತ್ತೆ ನನಗೀಗ ಶುಕ್ರವಾರ ಅಲ್ವಾ, ಮುತ್ತೈದೆಯರು ಹೇಗೆ ರಾತ್ರಿ ಉಪವಾಸ ಮಾಡಬೇಕು ಅಂತ. ದಶಮಿ, ಏಕಾದಶಿ, ದ್ವಾದಶಿ ವ್ರತಗಳು ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಶುಕ್ರವಾರ ಮಂಗಳವಾರ ಅಂತ ಏನಿಲ್ಲ. ಒಂದೊಂದು ಸಲ ಶುಕ್ರವಾರ ಏಕಾದಶಿ ಬರುತ್ತೆ ಮತ್ತು ಅವತ್ತು ನಿರಾಹಾರ ಉಪವಾಸವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ದಶಮಿ ಆಚರಣೆಯನ್ನು ಮಾಡಬೇಕು. 1 ಹೊತ್ತು ಊಟ, ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು. ನಾಳೆಯ ದಿವಸ ಏಕಾದಶಿ ಪೂರ್ಣ ಉಪವಾಸ. ನಾಡದ್ದು ಶ್ರವಣ ನಕ್ಷತ್ರ ದ್ವಾದಶಿ ಬಂದಿದೆ, ಆದ ಕಾರಣ ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರ ಭಾನುವಾರನೂ ಉಪವಾಸವನ್ನು ಆಚರಣೆ ಮಾಡಬೇಕು. ಮತ್ತು ಸೋಮವಾರ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ. ಸೋಮವಾರ ಬೆಳಗ್ಗೆ 6:15, 6:20 ನಂತರ ನಾವು ಪಾರಣೆಯನ್ನು ಮಾಡ್ಬೋದು. ಇನ್ನು ಸೋಮವಾರ ಪಾರಣೆಯನ್ನು ಮಾಡ್ಬೋದು, ಅಂದರೆ ದ್ವಾದಶಿ ತಿಥಿ ಇರೋದಿಲ್ಲ ಅವತ್ತು. ಹಾಗಾಗಿ ನೀವು ಅವತ್ತು ಒಪ್ಪತ್ತು ಊಟ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ದ್ವಾದಶಿ ದಿವಸ ನಾವು ಉಪವಾಸವನ್ನು ಮಾಡಿರ್ತೀವಿ, ಆದ ಕಾರಣ ಅವತ್ತು ನಾವು ಸೋಮವಾರದ ದಿವಸ 2 ಹೊತ್ತೂ ಊಟವನ್ನು ಮಾಡ್ಬೋದು. ಹೀಗೆ ಈ ಸಲ ಏಕಾದಶಿ ವ್ರತ ಬಂದಿದೆ. ಇದು ಈ ಥರ ಬರೋದು 3ನೇ ಸಲ ಆಯಿತು ಸ್ನೇಹಿತರೆ. ಪ್ರತಿ ವರ್ಷವೂ 1 ಸಲ ನಾವು 2 ಉಪವಾಸಗಳನ್ನು ಮಾಡ್ತೀವಿ. ಏಕಾದಶಿ ಮತ್ತು ದ್ವಾದಶಿ ಉಪವಾಸ 1 ವರ್ಷಕ್ಕೆ 1 ಬರ್ತಾ ಇತ್ತು. ಈ ಸಲ ಮಾತ್ರ 3, ಇದು 3ನೇ ಏಕಾದಶಿ ಈ ಥರ ಮಾಡ್ತಾ ಇರೋದು. ಹಾಗಾಗಿ ಇರಲಿ, ಎಲ್ಲ ನಮ್ಮ ಪುಣ್ಯ ಭಾಗ್ಯ ಅಂತ ತಿಳ್ಕೊಬೇಕು. ನಾವು ನಮ್ಮ ಸಾಧನೆಗೆ ಇದು ಒಂದು ಹಾದಿ ಅಂತ ತಿಳ್ಕೊಬೇಕು. ಹಾಗಾಗಿ ಈ ಒಂದು ಪದ್ಮಾ ಏಕಾದಶಿಯನ್ನು ಈ ಥರ ಈ ವರ್ಷ ಆಚರಣೆಯನ್ನು ಮಾಡ್ತೀವಿ. ಇನ್ನು ಈ ಏಕಾದಶಿಯ ಮಹತ್ವ ಏನು, ಯಾಕೆ ಹೀಗೆ ಕರೀತಾರೆ, ಪದ್ಮಾ ಏಕಾದಶಿ ಅಂತ ಕರೀತಾರೆ, ಮತ್ತು ಪರಿವರ್ತನಿ ಏಕಾದಶಿ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಪದ್ಮ ಪುರಾಣದ ಪ್ರಕಾರ ಹೇಳೋದಾದರೆ, ಹಿಂದೆ ಮಾಂಧಾತ ಅಂತ ರಾಜ ತುಂಬ ಒಳ್ಳೆಯ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆದರೆ ಇವನ ರಾಜ್ಯದಲ್ಲಿ 3 ವರ್ಷಗಳಿಂದನೂ ಮಳೆ ಬೆಳೆ ಇರೋದಿಲ್ಲ. ಜನ ಎಲ್ಲ ತುಂಬ ಕಂಗಾಲಾಗಿರ್ತಾರೆ. ಏನು ಮಾಡೋದು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆವಾಗ ಎಲ್ಲ ಪ್ರಜೆಗಳು ರಾಜರ ಹತ್ರ ಬಂದುಬಿಟ್ಟು, ನಮಗಿಷ್ಟು ಕಷ್ಟ ಬಂದಿದೆ, ಭಗವಂತ ನಾರಾಯಣನನ್ನು ನಾವು ಆರಾಧನೆ ಮಾಡೋಣ ರಾಜ ಅಂತ ಹೇಳ್ತಾರೆ. ನಾರಾಯಣ ಅಂತಂದರೆ, ನಾರ ಅಂತಂದರೆ ನೀರು ಅಂತ ಅರ್ಥ. ಹಾಗಾಗಿ ನೀರನ್ನು ಆಶ್ರಯಿಸಿದವನು ಯಾರು, ಭಗವಂತ ನಾರಾಯಣ. ಹಾಗಾಗಿ ನಾವು ಮಳೆ ಬೆಳೆಗಾಗಿ ಭಗವಂತನನ್ನು ಆಶ್ರಯಿಸೋಣ, ಭಗವಂತನನ್ನು ನಂಬೋಣ. ಹಾಗಾಗಿ ನಾರಾಯಣನನ್ನು ನಾವು ಆರಾಧನೆಯನ್ನು ಮಾಡೋಣ ಅಂಥೇಳಿ ಎಲ್ಲರೂ ರಾಜನ ಹತ್ರ ಮಾತುಕತೆಯನ್ನು ಮಾಡ್ಕೊತಾರೆ. ಆವಾಗ ಮಾಂಧಾತ ಕಾಡಿಗೆ ಹೋಗ್ಬಿಟ್ಟು ಆಂಗೀರಸ ಋಷಿಗಳನ್ನು ಭೇಟಿ ಆಗ್ತಾನೆ. ಎಲ್ಲ ವಿಷಯವನ್ನು ಅಲ್ಲಿ ಹೇಳ್ತಾನೆ. ಹೀಗೆ ನಮಗೆ ಬರಗಾಲ ಬಂದಿದೆ ಗುರುಗಳೇ, ಏನು ಮಾಡಬೇಕು ಅಂತ. ಅದಕ್ಕಾಗಿ ಆಂಗೀರಸರು ಹೇಳ್ತಾರೆ, ಪದ್ಮಾ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡು, ನಿನಗೆ ಒಳ್ಳೆಯದಾಗುತ್ತೆ, ನಿಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಆಗುತ್ತೆ ಅಂತ ಹೇಳಿ ಆಂಗಿರಸರು ಹೇಳ್ತಾರೆ. ಆವಾಗ ಆ ಮಾಂಧಾತ ರಾಜ
ಎಲ್ಲ ಪ್ರಜೆಗಳೊಟ್ಟಿಗೆ ಸೇರಿ ಈ ಒಂದು ಪದ್ಮ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಮಳೆಯಾಗಿ ಬೆಳೆಯು ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಪದ್ಮ ಪುರಾಣದ ಪ್ರಕಾರ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಭವಿಷ್ಯೋತ್ತರ ಪುರಾಣದ ಪ್ರಕಾರ ನೋಡೋದಾಯಿತು ಅಂದರೆ ಈ ಏಕಾದಶಿಯನ್ನು ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಮತ್ತು ವಾಮನ ಏಕಾದಶಿ ಅಂತ ಕರೀತಾರೆ. ವಿಶೇಷವಾಗಿ ಈ ಏಕಾದಶಿ ದಿವಸ ನಾವು ವಾಮನ ರೂಪಿ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು. ದಧಿವಾಮನ ಸ್ತೋತ್ರವನ್ನು ಹೇಳ್ಕೋಬೇಕು. ಯಾಕೆ ಅಂತಂದರೆ ದ್ವಾದಶಿ ದಿವಸ ದಧಿವಾಮನ ಜಯಂತಿ ಇದೆ. ಹಾಗಾಗಿ ನಾವು ವಾಮನನಾಗಿ ಇರ್ತಕ್ಕಂತಹ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು. ಈ ಒಂದು ವಾಮನ ಜಯಂತಿಗೆ ಸಂಬಂಧಪಟ್ಟಂತಹ ಏಕಾದಶಿ ಆದ ಕಾರಣ ಇದನ್ನು ವಾಮನ ಏಕಾದಶಿ ಅಂತ ಕರೀತಾರೆ ಅಂತ ಭವಿಷ್ಯೋತ್ತರ ಪುರಾಣಗಳು ತಿಳಿಸ್ಕೊಡುತ್ತೆ. ಯಾಕೆ ಭಗವಂತ ವಾಮನನಾಗಿ ಅವತಾರ ತಾಳ್ದ ಅಂತ ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ. ಬಲಿಚಕ್ರವರ್ತಿ ಬಹಳ ಒಳ್ಳೆಯವನಾಗಿದ್ದ, ಆದರೆ ಭಗವದ್ಭಕ್ತನಾಗಿದ್ದಂತಹ ಇಂದ್ರನನ್ನು ದ್ವೇಷ ಮಾಡ್ತಾ ಇದ್ದ. ಸ್ವರ್ಗದಿಂದ ಓಡಿಸ್ಬಿಟ್ಟಿದ್ದ ಇಂದ್ರನನ್ನು. ಹಾಗಾಗಿ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಭಗವಂತ ವಾಮನನಾಗಿ ಅವತಾರ ಮಾಡಿ ಬಂದು ದಾನವನ್ನು ಬೇಡ್ತಾನೆ. ವಾಮನನಾಗಿದ್ದಂತಹ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ನಿಂತು ಒಂದು ಪಾದ ಭೂಮಿಯನ್ನು ಅಳಿತಾನೆ, ಎರಡನೇ ಪಾದ ಆಕಾಶವನ್ನು ಅಳಿತಾನೆ, ಮೂರನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ಆಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ಕೊಟ್ಬಿಟ್ಟು ನಿನ್ನ ಪಾದವನ್ನು ಇಲ್ಲಿ ಇಡು ಅಂತ ಹೇಳ್ತಾನೆ. ಆಗ ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ ಮೂರನೇ ಪಾದವನ್ನು ಇಟ್ಟು ಸುತ್ತಳಕ್ಕೆ ಕಳಿಸ್ಬಿಡ್ತಾನೆ. ಹೀಗೆ ವಾಮನನ ಅವತಾರ ಆಯಿತು ಅಂತ ಹೇಳ್ತಾರೆ. ವಾಮನನ ಇನ್ನೊಂದು ರೂಪ ಕ್ಷೀರ ಸಮುದ್ರದಲ್ಲಿ ಮಲಗಿದಾನೆ ಅಂತ ಹೇಳ್ತಾರೆ. ಚಾತುರ್ಮಾಸ್ಯ ಅಂತ ಏನು ಕರಿತೀವಲ್ಲ ನಾವು, 4 ತಿಂಗಳು, ಇದಕ್ಕೂ ವಾಮನನಿಗೂ ವಿಶೇಷವಾದಂಥ ಸಂಬಂಧ ಇದೆ. ಕ್ಷೀರಸಾಗರದಲ್ಲಿ ವಾಮನ ರೂಪಿ ಭಗವಂತ ಮಲಗಿರುವುದೇ ನಾವು ಚಾತುರ್ಮಾಸ್ಯ ಅಂತ 4 ತಿಂಗಳು ಕರಿತೀವಿ. ಕ್ಷೀರಸಾಗರದಲ್ಲಿ ವಾಮನ ರೂಪಿಯಾಗಿ ಮಲಗಿರ್ತಕ್ಕಂತಹ ಭಗವಂತ ಮಗ್ಗಲು ತಿರುಗ್ತಾನೆ ಅಂತ, ಅದಕ್ಕೋಸ್ಕರ ಪಾರ್ಶ್ವ ಪರಿವರ್ತನಿ ಏಕಾದಶಿ ಅಂತ ಕರೀತಾರೆ. ಪಾರ್ಶ್ವ ಪರಿವರ್ತನಿ ಅಂತಂದರೆ ಭಗವಂತ ಮಗ್ಗಲನ್ನು ಹೊರಳೋದು, ಸೈಡಿಗೆ ತಿರ್ಕೊಂಡು ಮಲ್ಕೊಳ್ಳೋದು. ಆದ ಕಾರಣ ಭಗವಂತ ಮಗ್ಗಲನ್ನು ತಿರುಗಿ ಮಲಗಿರುವಂತಹ ಏಕಾದಶಿಯನ್ನು ನಾವು ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಇನ್ನು ಈ ಏಕಾದಶಿ ತುಂಬ ವಿಶೇಷವಾದ್ದು ಅಂತ ಹೇಳಿದೆ, ಅದಕ್ಕೋಸ್ಕರ ಮೊಸರನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಶಕ್ತಿ ಇರೋರು ಬೆಳ್ಳಿ ಪಾತ್ರೆಯಲ್ಲಿ ಕೊಡ್ತಾರೆ, ಇಲ್ಲದೆ ಇರೋರು ಅಕ್ಕಿಯ ಮೇಲೆ ಮೊಸರನ್ನು ಇಟ್ಬಿಟ್ಟು ದಾನವಾಗಿ ಕೊಡಬೇಕು, ವಿಶೇಷ ಫಲ ಇದೆ ಅಂತ ಹೇಳ್ತಾರೆ. ಇನ್ನು ಮೊಸರು ದಾನವಾಗಿ ಕೊಡುವಾಗ ಹೇಳುವಂತಹ ಮಂತ್ರ ಒಂದಿದೆ, ಅದನ್ನು ಹೇಳಿ ದಾನವನ್ನು ಕೊಡಬೇಕು. ಆ ಮಂತ್ರವನ್ನು ಹೇಳಿ ದಾನವನ್ನು ಕೊಡಬೇಕು. ನೀವು ಈ ಮಂತ್ರವನ್ನು ಹೇಳಿಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ದ್ವಾದಶಿ ದಿವಸ ನೀವು ದಾನವನ್ನು ಕೊಡ್ಬೋದು. ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಜ್ಞಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ. ಇನ್ನೊಮ್ಮೆ ಹೇಳ್ತೀನಿ, ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಜ್ಞಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ ಅಂತ ಹೇಳಿಬಿಟ್ಟು ಮೊಸರನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಈ ದ್ವಾದಶಿಯಿಂದ 1 ತಿಂಗಳು ಹಾಲಿನ ವ್ರತ ಇರುತ್ತೆ. ಅಂದರೆ ಹಾಲನ್ನು ಬಳಸೋ ಹಾಗಿಲ್ಲ, ಹಾಲಿನ ಬದಲಾಗಿ ಕಾಯಿ ಹಾಲನ್ನು ನೀವು ಉಪಯೋಗಿಸ್ಕೋಬೋದು. ನೀವು ಶನಿವಾರನಾದರೂ ಈ ಒಂದು ಮೊಸರು ದಾನವನ್ನು ಕೊಡ್ಬೋದು, ಇಲ್ಲ ಭಾನುವಾರನಾದರೂ ದಾನವಾಗಿ ಕೊಡ್ಬೋದು. ಭಾನುವಾರ ದಧಿವಾಮನ ಜಯಂತಿ ಇದೆ. ಇನ್ನು ಅವತ್ತು ವಾಮನನ ಆರಾಧನೆಯನ್ನು ಮಾಡಬೇಕು. ಇನ್ನು ಸೋಮವಾರ 6 ಗಂಟೆ 20 ನಿಮಿಷದ ನಂತರ ಪಾರಣೆ ಇದೆ. ನೀವು ನಂತರದಲ್ಲಿ ಆಹಾರವನ್ನು ಸ್ವೀಕಾರವನ್ನು ಮಾಡ್ಬೋದು. ಹೀಗೆ ಈ ಒಂದು ಏಕಾದಶಿಯನ್ನು ವಿಶೇಷವಾಗಿ ವಾಮನ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಹಾಗೆಯೇ ಹೃಷಿಕೇಶ ರೂಪಿ ಭಗವಂತನಿಗೂ ಈ ಏಕಾದಶಿಯನ್ನು ಅರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣವನ್ನು ಹೇಳಬೇಕು. ಹೀಗೆ ನಾವು ಪದ್ಮ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಭಾನುವಾರ ಶ್ರವಣ ನಕ್ಷತ್ರ ಇರೋ ಕಾರಣ ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ. ನಾಳೆಯ ದಿವಸ ಏಕಾದಶಿಯನ್ನು ಆಚರಣೆ ಮಾಡಿರಿ. ಭಾನುವಾರದ ದಿವಸ ಸಾಧ್ಯ ಆದಷ್ಟು ಅನ್ನವನ್ನು ಬಿಟ್ಟು ಏನಾದರೂ ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು. ಹೀಗೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.